ಸ್ನೇಹಿತರೆ, ಫೇಸ್ಬುಕ್ ಲೈಟ್ ಆ್ಯಪ್ನಲ್ಲಿ ನಾವು ನಮ್ಮ ಒಂದು ಫೇಸ್ಬುಕ್ ಸ್ಟೋರಿಯನ್ನು ಕೆಲವು ಜನರಿಂದ ಮಾತ್ರ ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಅಂದರೆ ನಮಗೆ ಬೇಡವಾದವರಿಂದ ಕೆಲವು ಜನರು ನಮ್ಮ ಸ್ಟೋರಿ ನೋಡಬಾರ್ದು, ಬೇರೆಯವರೆಲ್ಲರೂ ಕೂಡ ನೋಡಿದರೆ ಒಂದು ನಡೆಯುತ್ತೆ. ಅಂದರೆ ಕೆಲವು ಜನರಿಂದ ಮಾತ್ರ ನಾವು ಸ್ಟೋರಿನ ಹೈಡ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಫೇಸ್ಬುಕ್ ಲೈಟ್ ಆ್ಯಪ್ನ ಓಪನ್ ಮಾಡ್ಕೊಂಡು ಮಾಡಿಬಿಟ್ಟು ನಾವು ನಮ್ಮ ಒಂದು ಸ್ಟೋರಿನ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಲ್ಲಿ ಫೇಸ್ಬುಕ್ ಲೈಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 3 ಗೆರೆಗಳಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸ್ಟೋರೀಸ್ ಅಂತ ಒಂದು ಸಪ್ರೇಟ್ ಆದಂಥ ಆಪ್ಷನ್ ಇರುತ್ತೆ. ಸ್ಟೋರಿ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸ್ಗಳೆಲ್ಲ ಇಲ್ಲಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಹೂ ಕ್ಯಾನ್ ಸಿ ಯುವರ್ ಸ್ಟೋರೀಸ್, ಅಂದರೆ ಯಾರ್ಯಾರು ನಿಮ್ಮ ಸ್ಟೋರಿನ ನೋಡಬೇಕು ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ಇದೆ ಸ್ನೇಹಿತರೆ, ಅದನ್ನು ನಾವು ನಮ್ಮ ಸ್ನೇಹಿತರೆಲ್ಲ ನೋಡೋ ಹಾಗಿದೆ. ಪಬ್ಲಿಕ್ ಅಂತ ಸೆಟ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಪಬ್ಲಿಕ್ ಅಂತ ಸೆಟ್ ಮಾಡಿದರೆ ಎಲ್ಲರೂ ಕೂಡ ಫ್ರೆಂಡ್ಸ್ ಇಲ್ಲದೆ ಇರೋರು ಕೂಡ ನೋಡಬಹುದು. ನಂತರದಲ್ಲಿ ಫ್ರೆಂಡ್ಸ್ ಅಂದರೆ ನಮ್ಮ ಒಂದು ಫೇಸ್ಬುಕ್ ಫ್ರೆಂಡ್ ಲಿಸ್ಟ್ನಲ್ಲಿ ಇರೋರು ಮಾತ್ರ ನೋಡಬಹುದು. ಫ್ರೆಂಡ್ಸ್ ಎಕ್ಸೆಪ್ಟ್ ಅಂದರೆ ಕೆಲವು ಜನರ ಹೊರತುಪಡಿಸಿ ನೋಡ್ಬೋದು. ಇಲ್ಲಿ ಕಸ್ಟಮ್ ಅಂದರೆ ಕೆಲವು ಜನರಿಗೆ ಮಾತ್ರ ಕಾಣುವ ಹಾಗೆಯೂ ಕೂಡ ಸೆಟ್ ಮಾಡ್ಕೋಬೋದು. ನಾನೀಗ ಏನು ಮಾಡ್ತೀನಿ, ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಅಂದರೆ ಕೆಲವು ಜನರು ಮಾತ್ರ ನಮ್ಮ ಸ್ಟೋರಿನ ನೋಡಬಾರ್ದು ಅಂದರೆ ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಟೆಂಪ್ರರಿ ಫೇಸ್ಬುಕ್ ಅಕೌಂಟು, ಇದರಲ್ಲಿ ಫ್ರೆಂಡ್ಸ್ ಯಾರೂ ಜಾಸ್ತಿ ಇಲ್ಲ, ಅದಕ್ಕಾಗಿ ನಿಮಗೆ ಹಂಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕಸ್ಟಮ್ ಅಂತ ಸೆಟ್ ಮಾಡಿಬಿಟ್ಟು ಕೆಲವು ಜನರು ಮಾತ್ರ ನೋಡೋ ಹಾಗೆಯೂ ಕೂಡ ನಾವು ಸೆಟ್ ಮಾಡ್ಕೋಬೋದು. ಇಲ್ಲಿ ಎಕ್ಸೆಪ್ಟ್ ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ನೀವು ಸೆಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಯಾರ್ಯಾರು ನಿಮ್ಮ ಸ್ಟೋರಿನ ನೋಡಬಾರ್ದು ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ನಾನು ನೋಡಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒಂದೇ ಒಂದು ಫ್ರೆಂಡ್ ಇದೆ, ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಸೆಲೆಕ್ಟ್ ನೋಡಿ ಇಲ್ಲಿ ಫ್ರೆಂಡ್ಸ್, ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಯಾರ್ಯಾರು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೇಂಜ್ ಪ್ರೈವಸಿ ಸೆಟ್ಟಿಂಗ್ಸ್ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದರೆ ನಂತರದಲ್ಲಿ ನಮ್ಮ ಸೆಟ್ಟಿಂಗ್ಸ್ ಅನ್ನೋದು ನೋಡ್ಬೋದು ಇಲ್ಲಿ ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಇಲ್ಲಿ ನಮ್ಮೊಂದು ಸ್ಟೋರಿ ಸೆಟ್ಟಿಂಗ್ಸ್ ಅನ್ನೋದು ಚೇಂಜ್ ಆಗಿದೆ. ಈ ರೀತಿ ನಾವು ಫೇಸ್ಬುಕ್ ಸ್ಟೋರಿ ಸೆಟ್ಟಿಂಗ್ಸ್ನ ಅಲ್ಲಿ ಫೇಸ್ಬುಕ್ ಲೈಟ್ ಆ್ಯಪ್ನಲ್ಲಿ ಚೇಂಜ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.